ನಿನ್ನೆ ಅಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಮೈಸೂರಿನಲ್ಲಿ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಾರೆ. ಅಟ್ ದ ಸೇಮ್ ಟೈಮ್ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮೈಸೂರಿನಲ್ಲಿ ಒಕ್ಕಲಿಗ ನಾಯಕರ ಸಭೆಯನ್ನು ನಡೆಸಿ ತಮ್ಮ ಮನದಾಳದ ಎಲ್ಲ ವಿಚಾರಗಳನ್ನು ಕೂಡ ಆ ಸಭೆಯಲ್ಲಿ ಬಿಚ್ಚಿಟ್ಟಿದ್ದಾರೆ. ಸಾಲಿದ್ದಕ್ಕೆ ಆದಿಚುಂಚನಗಿರಿ ಮಠದ ವಿಚಾರವಾಗಿ ಕೂಡ ಮಾತನಾಡಿದ್ದಾರೆ. ಆ ಮಠದಲ್ಲಿ ರಾಜಕೀಯ ಚರ್ಚೆಗಳು ಯಾಕೆ, ರಾಜಕೀಯ ಸಭೆಗಳು ಯಾಕೆ ಅಂತಕ್ಕಂಥ ಪ್ರಶ್ನೆಯನ್ನ ಒಕ್ಕಲಿಗ ಮುಖಂಡರ ಮುಂದೆಯೇ ಇಟ್ಟಿದ್ದಾರೆ. ಮೈಸೂರಿನಲ್ಲಿ ನಿನ್ನೆ ಒಕ್ಕಲಿಗ ನಾಯಕರ ಸಭೆಯನ್ನು ನಡೆಸಿದ್ದಾರೆ ಡಿ.ಕೆ. ಶಿವಕುಮಾರ್. ಸಭೆಯಲ್ಲಿ ಮತ್ತೆ ಒಕ್ಕಲಿಗ ಮಠದ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದಾರೆ. ಒಕ್ಕಲಿಗರ ಸಭೆಯಲ್ಲಿ ಎಚ್.ಡಿ.ಕೆ. ವಿರುದ್ಧ ಡಿ.ಕೆ. ಶಿವಕುಮಾರ್ ಕೆಂಡಾಮಂಡಲರಾಗಿದ್ದಾರೆ. ಅಂದರೆ ಒಕ್ಕಲಿಗ ನಾಯಕರ ಮುಂದೆ. ಯಾಕೆ ಅಂತಂದರೆ, ಬೆನ್ನಿಗೆ ಚೂರಿ ಹಾಕಿದವರನ್ನ ಒಕ್ಕಲಿಗ ಶ್ರೀಗಳ ಬಳಿ ಕರ್ಕೊಂಡು ಹೋಗಿದ್ದಾರೆ. ಆ ಮಠ ಏನು ರಾಜಕೀಯ ಮಠನ, ಅದು ರಾಜಕೀಯ ಸಭೆನ? ಚುಂಚನಗಿರಿ ಮಠವನ್ನು ಇಬ್ಬಾಗ ಮಾಡಿದ್ಯಾರು? ಜನರಿಗೆ ಇವ್ರು ಏನು ಸಂದೇಶ ಕೊಡ್ತಾ ಇದ್ದಾರೆ ಅಂತ ಡಿ.ಕೆ. ಶಿವಕುಮಾರ್ ಕಿಡಿಕಾರಿದ್ದಾರೆ. ಏನು ಹೇಳ್ತಾರೆ ಇವರು ಅಂತಂದರೆ, ಬೆನ್ನಿಗೆ ಚೂರಿ ಹಾಕಿದವರನ್ನು ಒಕ್ಕಲಿಗ ಶ್ರೀ ಬಳಿ ಕರ್ಕೊಂಡು ಹೋಗೋದು ಯಾಕೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. BJPಯಲ್ಲಿ ಒಕ್ಕಲಿಗ ನಾಯಕರಿಲ್ವಾ? ಆರ್ ಅಶೋಕ್ ಅವರಿದ್ದಾರೆ, ಸಿ.ಟಿ. ರವಿ ಅವರಿದ್ದಾರೆ, ಶೋಭಾ ಕರಂದ್ಲಾಜೆ ಅವರಿದ್ದಾರೆ. ಅವರು ಮಠಕ್ಕೆ ನೇರವಾಗಿ ಹೋಗೋಕ್ಕಾಗಲ್ವಾ? ಖುದ್ದು ಡಿ.ಕೆ. ಶಿವಕುಮಾರ್ ಅವರು ಯಾಕೆ ಕುಮಾರಸ್ವಾಮಿ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಕುಮಾರಸ್ವಾಮಿ ಅವರು ಕೂಡ ಒಬ್ಬ ಕ್ಯಾಂಡಿಡೇಟ್ ಅಂತ ಯಾಕೆ ಅಂದ್ಕೊಳ್ಳಲ್ಲ? ಮೊನ್ನೆ ಹೋದಾಗ ಮಠಕ್ಕೆ ಎಲ್ಲರೂ ಅಭ್ಯರ್ಥಿಗಳೆಲ್ಲರೂ ಕೂಡ ಹೋಗಿದ್ರು, ಅದರಲ್ಲೂ ಒಕ್ಕಲಿಗ ನಾಯಕರೆಲ್ಲರೂ ಹೋಗಿದ್ರು. ಬಟ್ ಮಠಕ್ಕೆ ಯಾಕೆ ಕರ್ಕೊಂಡು ಹೋಗಬೇಕಾಗಿತ್ತು ಅಂತಂದರೆ, ಅವ್ರು ಹೋಗೋಕ್ಕೂ ಮೊದಲು ಕಾಂಗ್ರೆಸ್ನ ನಾಯಕರೆಲ್ಲ ಹೋಗಿದ್ರಲ್ಲ. ಎಲ್ಲ ಅಭ್ಯರ್ಥಿಗಳು ಹೋಗಿ ಶ್ರೀಗಳ ಆಶೀರ್ವಾದ ಪಡ್ಕೊಂಡು ಬಂದಿದ್ರಲ್ಲ. ಒಂದು ಮಠ ಅಂತಂದ್ರೆ ಬಿಜೆಪಿ ಅವರ ಕೆಳಗಿಳಿಸಿದ್ರು, ಅಂತವ್ರನ್ನ ಕರ್ಕೊಂಡು ಹೋಗಿದ್ರಲ್ಲ ಅನ್ನೋದು. ವಾಟ್ ಎವರ್ ಆ ಥರ ಇದ್ದಿದ್ರೆ ಸ್ವಾಮಿಗಳು ವಿಚಾರವಾಗಿ ಯಾವತ್ತೋ ಮಾತನಾಡ್ತಾ ಇದ್ರು. ಮಠ ಅಂತಕ್ಕಂಥದ್ದು, ಅದಕ್ಕೆ ಮಠಗಳಿಗೆ ಬಾಗಿಲಿರಲ್ಲ, ಗೇಟ್ ಇರಲ್ಲ. ಯಾರು ಬೇಕಾದರೂ, ಯಾವ ಜಾತಿಯವ್ರು ಬೇಕಾದರೂ, ಯಾವ ಧರ್ಮದವ್ರು ಬೇಕಾದರೂ ಹೋಗ್ಬೋದು. ಹೋದವ್ರಿಗೆಲ್ರಿಗೂ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡೋದು ಶ್ರೀಗಳ ಕೆಲಸ. ಆ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಅಂದರೆ ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅಂದರೆ, ಒಕ್ಕಲಿಗ ನಾಯಕತ್ವದಲ್ಲಿ ಅಥವಾ ಒಕ್ಕಲಿಗ ಸಮೂಹದಲ್ಲಿ ಅಥವಾ ಒಕ್ಕಲಿಗ ಸಮುದಾಯದಲ್ಲಿ ಕುಮಾರಸ್ವಾಮಿ ಅವರನ್ನು ವಿಲನ್ ಅಂತ ಬಿಂಬಿಸುವಂತಹ ಪ್ರಯತ್ನ. ಮೊನ್ನೆ ಇವರೆಲ್ಲ ನಿಜವಾದ ಮಠದ ಭಕ್ತರೇ ಅಲ್ಲ ಅಂತ ಹೇಳಿದರು. ಇಂಡೈರೆಕ್ಟ್ ಆಗಿ ಇವರು ಮಾತನಾಡಿದ್ರು, ಚಲುವರಾಯ ಸ್ವಾಮಿ ಅವರು ಕೂಡ ಮಾತನಾಡಿದ್ರು. ಈಗ ಮತ್ತೊಮ್ಮೆ ಅದೇ ರೀತಿ ಸಭೆಯಲ್ಲಿ ಚರ್ಚೆ ಮಾಡಿದಾರಂತೆ. ಒಕ್ಕಲಿಗ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ. ಯಾಕೆಂದರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗ ಮತಗಳೇ ಅತ್ಯಧಿಕ ಇರತಕ್ಕಂಥದ್ದು. ಸೊ ಅಲ್ಲಿ ಒಕ್ಕಲಿಗರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಪ್ರಯತ್ನವನ್ನ ಡಿ.ಕೆ. ಶಿವಕುಮಾರ್ ಅವರು ಈ ಮುಖಾಂತರ ಮಾಡಿದ್ದಾರೆ. ಯಾರು ಚೂರಿ ಹಾಕಿದ್ರು ಅವ್ರನ್ನೆಲ್ಲ ಕರ್ಕೊಂಡು ಇವ್ರ ಪಾರ್ಟಿಯವ್ರನ್ನ ಬೇಕಾದ್ರೆ ಕರ್ಕೊಂಡು, ಇಲ್ಲ ನಾವು ಒಕ್ಕಲಿಗರು ಯಾರಾದ್ರು ಕ್ಯಾಂಡಿಡೇಟ್ ಇದ್ರೆ ಕರ್ಕೊಂಡು ಸ್ವಾಮಿಗಳಿಗೆ ಹೋಗಿ ಒಪ್ಕೊಳ್ಳ. ಯಾರು ಇವನ್ನ ಇಳಿಸಿದ್ರು, ಅಶ್ವತ್ಥನಾರಾಯಣ ಇಳಿಸ್ತಾ, ಬೇರೆ ಇಳಿಸಿದ್ರು, ಯೋಗೇಶ ಇಳಿಸ್ತಾ, ಬೇರೆ ಯಡಿಯೂರಪ್ಪನವ್ರು ಇಳಿಸಿದ್ರು, ಅವ್ರ ಮಗ ಇಳಿಸ್ತಾ, ಎಲ್ಲ ಇಳಿಸೋದನ್ನು ತಗೊಂಡು ಏನು ಸ್ವಾಮಿಗಳು ಕರ್ಕೊಂಡು ಹೋಗಿ. ನಮ್ಮ ಸ್ವಾಮಿಗಳು ರಾಜಕೀಯ ಸಭೆನೇದು, ರಾಜಕೀಯ ಮಠನೇದು ಏನಾಗಬೇಕು, ಜನ ಏನಂತ ಸಂದೇಶ ಕೊಡ್ತಾರೆ? ಸ್ವಾಮಿಗಳನ್ನ ಒಂದು ಬಿಜೆಪಿ ಮಠ ಅಂತ ಬಿಂಬಿಸಿದೆ ಅನ್ನೋ ದೃಷ್ಟಿಯಿಂದ ಅವರು ಇದೇ ಇವತ್ತು ಎಲ್ಲಿ ಪ್ರೈಮ್ ಮಿನಿಸ್ಟರ್ ಭಾಷಣ ಮಾಡೋದಲ್ಲ, ಆ ಪ್ರೈಮ್ ಮಿನಿಸ್ಟರ್ ಇದೇ ಸ್ಟೇಜ್ ಅಲ್ಲಿ ಹಿಂದೆ ದೇವೇಗೌಡರ ನಾವೇನಾದ್ರು ಒಂದಿನ ಮಾತಾಡಿದ್ದೀವ? ಇವತ್ತು ನಾವು ಮಾತಾಡಿಲ್ಲ. ಇವತ್ತು ನಾನು ಮುಂದಕ್ಕೆ ಅವ್ರಿಗೆ ಯಾರಿಗೆ ಏನು ಕೊಡ್ಬೇಕು ಕೊಡ್ತಾ. ಹಂಗೆ ವೆಂಕಟೇಶಮ್ಮ ಹೇಳ್ದಂಗೆ ಆಯ್ತು, ಕೊಟ್ಟಾಯ್ತು. ನಾನೆಲ್ಲ ಪ್ರಭುದು ಯಾವಾಗಲೂ ಒಂದ್ ಕಡೆ ಒಂದು ಮಾತಾಡ್ತಾ ಇರ್ತೀನಿ. ಕೊಟ್ಟ ಕುದುರೆಯನ್ನು ಹೇರಲು ಹರಿಗಿದೆ, ಮತ್ತೊಂದು ಕುದುರೆಯನ್ನು ಹೇರಲು ಬಯಸುವ ವೀರನಲ್ಲ ಶೂರನಲ್ಲ. 2 ಸತಿ ಚೀಫ್ ಮಿನಿಸ್ಟರ್ ಅಧಿಕಾರ ಕೊಟ್ಟಾಯ್ತು. ಈ ದೇಶದ ಪ್ರಧಾನಮಂತ್ರಿ ಆಯ್ತು. ಆ ಪುಟ್ಟರಾಜಿಗೆ ಚಾಕ್ಲೇಟ್ ಕೊಟ್ಬಿಟ್ಟು ನೀನು ಕೊಡ್ತೀನಿ ಅಂದ್ಬಿಟ್ಟು ತಿರ್ಗಾ ಚರ್ವಸು ಮಾಡಿದ್ದಾರೆ. ಮತ್ತು ಮಗನ್ಗೆ ಹೆಣ್ಣೋಡಕ್ ಹೋಗ್ಬಿಟ್ಟು ತಾನೇ ಮದುವೆ ಮಾಡ್ಕೊಂಡ ಇವರು ನಾವು ಆಯ್ತಪ್ಪ, ನೀ ಪಾರ್ಟಿ ಉಳಿಸ್ಕೋಬೇಕಾಯ್ತು. ಯಾರು ಬೇಡ ಅಂತ ಬಿಜೆಪಿ ದಳದ ಯಾರು ಅಳಿನ ನೀನು ಬಿಜೆಪಿ ನಿಲ್ಸಿದ್ಮೇಲೆ ನಿನ್ ಪಾರ್ಟಿ ಎಲ್ಲಿರ್ತದೆ? ತಿರ್ಗಾ ಜಿಡಿ ದೇವರು ಇಲ್ಲ, ನಮ್ಮ ಪಾರ್ಟಿ ಹೆಂಗೆ ನಾವು ಸಪ್ರೇಟ್ ಉಳಿಸ್ಕೊಳ್ತೀವಿ ಬಿಟ್ಟು ನಾವೇನು ಅವ್ರ ಪಾರ್ಟಿ ಮಾಡ್ಬೇಕಾಗಿಲ್ಲ. ಬಿಜೆಪಿ ಅವ್ರು ನಾವು ಮುಗಿಸ್ತಾರೆ.
ನಾವೇನ್ ಮುಗಿಸ್ಬೇಕಾಗಿರ್ತದೆ ಏನ್ ಬಿಜೆಪಿಯಲ್ಲಿ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಮೈಸೂರು ಪ್ರತಿನಿಧಿ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ಈಗ DK ಶಿವಕುಮಾರ್ ಅವರು ಸಭೆಯಲ್ಲಿ ಆಡಿದಂತಹ ಮಾತುಗಳನ್ನ ಕೇಳಿದ್ವಿ. ಒಕ್ಕಲಿಗ ಸಮುದಾಯದಲ್ಲಿ ಕುಮಾರಸ್ವಾಮಿ ಅವರನ್ನ ವಿಲನ್ ಅಂತ ಬಿಂಬಿಸುವ ಪ್ರಯತ್ನನ, ಅಥವಾ ನಿಜವಾಗಿಯೂ ಕೂಡ ಮಠಕ್ಕೆ ಕುಮಾರಸ್ವಾಮಿ ಒಂದು ಗ್ಯಾಂಗ್ ಹೋಗಿದ್ದು ಇವ್ರ ಮನಸ್ಸಿಗೆ ನೋವಾಗಿದೆಯಾ? ಏನು ಕಥೆ, ಏನು ಇವ್ರ ಮಾತಿನ ಸಾರಾಂಶ ಏನು ಅಂತ? ಇದು ಅರವಿಂದ್, ಅಂದರೆ ಈ ಚುನಾವಣೆಯ ದೃಷ್ಟಿಯಿಂದಾಗಿ ನಿಮ್ಮ ಭವಿಷ್ಯದ ನಾಯಕ, ಅಂದರೆ ಒಕ್ಕಲಿಗ ಸಮುದಾಯದ ಭವಿಷ್ಯದ ನಾಯಕ ನಾನು ಮಾತ್ರ. DK ಏನು ದೇವೇಗೌಡರು ಕೂಡ ಅಲ್ಲ, ಕುಮಾರಸ್ವಾಮಿಯೂ ಕೂಡ ಅಲ್ಲ. ಒಕ್ಕಲಿಗರ ಸಮುದಾಯದ ಭವಿಷ್ಯ ಉಳಿದಿರುವಂಥದ್ದು ನನ್ನ ಕೈಲಿ ಮಾತ್ರ ಅನ್ನುವಂಥ ಒಂದು ಸಂದೇಶವನ್ನು ಈ ರೀತಿಯಾದಂಥ ಮೂಲಕವಾಗಿ DK ಶಿವಕುಮಾರ್ ಕಳೆದ 3 ದಿನಗಳಿಂದಲೂ ಕೂಡ ರವಾನೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿಗೆ ಕಳೆದ 3 ದಿನಗಳಿಂದಲೂ ಕೂಡ ಒಕ್ಕಲಿಗ ಏನು ಚುಂಚನಗಿರಿ ಮಠಕ್ಕೆ BJP ಮತ್ತು JDSನವರು ಹೋದ ನಂತರದಲ್ಲಿ ಈ ರೀತಿಯಂಥ ಮಾತುಗಳು ಶುರುವಾಗಿರುವಂಥದ್ದು. ಇದೇನು ಹೊಸದಲ್ಲ ಅರವಿಂದ್. ಏನೋ ಎಲ್ಲ ಜಾತಿಯವರು ಈ ಥರದ ಚುನಾವಣೆಯ ಸಂದರ್ಭಗಳಲ್ಲಿ ಎಲ್ಲ ಮಠಗಳಿಗೂ, ಎಲ್ಲ ಜಾತಿಯ ಮಠಗಳಿಗೂ ಎಲ್ಲ ಜಾತಿಯ ಅಭ್ಯರ್ಥಿಗಳು ಹೋಗುವಂಥದ್ದು ಸಹಜ. ಇದನ್ನು ಇಂಥ ಸಂದರ್ಭದಲ್ಲಿ ಒಂದು ಇಶ್ಯೂ ರೂಪದಲ್ಲಿ DK ಶಿವಕುಮಾರ್ ಮಾಡ್ತಾ ಇರುವಂಥದ್ರ ಉದ್ದೇಶ ಸ್ಪಷ್ಟವಾಗಿ ಕಾಣ್ತಾ ಇರುವಂಥದ್ದು. ಒಕ್ಕಲಿಗ ಸಮುದಾಯಕ್ಕೆ ನಾನು ಭವಿಷ್ಯದ ನಾಯಕ ಇರುವಂಥದ್ದು. ನಾನು ಯಾರ ಜೊತೆಗೂ ಕೂಡ ಕಾಂಪ್ರಮೈಸ್ ಆಗ್ತಾ ಇಲ್ಲ ಜಾತಿ ಸಮುದಾಯದ ವಿಚಾರದಲ್ಲಿ. ಆದರೆ ತನಗೆ ಮೋಸ ಮಾಡಿದಂಥವ್ರನ್ನೇ ಕಟ್ಕೊಂಡು ಹೋಗಿ ಚುಂಚನಗಿರಿ ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡಿತಾರೆ ಅನ್ನೋದಾದರೆ ಇವರಿಂದ ಒಕ್ಕಲಿಗ ಸಮುದಾಯದ ಏನನ್ನು ನಿರೀಕ್ಷೆ ಮಾಡ್ತೀರಾ ಅನ್ನುವಂತಹ ಸಂದೇಶ ರವಾನೆ ಮಾಡುವಂಥ ಕೆಲಸವನ್ನು DK ಶಿವಕುಮಾರ್ ಮಾಡ್ತಾ ಇರುವಂಥದ್ದು. ನಿನ್ನೆಯೂ ಕೂಡ ಏನು ಒಕ್ಕಲಿಗ ಮುಖಂಡರುಗಳ ಸಭೆ ಏನು ಮೈಸೂರಿನಲ್ಲಿ ನಡೀತು, ಅದರ ಸಭೆಯಲ್ಲೂ ಕೂಡ ಇದೇ ವಿಚಾರವನ್ನು ಮತ್ತೆ ಅವರು ಹೇಳ್ತಾ ಇರುವಂಥದ್ದು. ಇದೇನು ಚುಂಚನಗಿರಿ ಮಠವನ್ನು BJP ಮಠ ಅನ್ನುವಂಥ ಬಿಂಬಿಸೋದಕ್ಕೆ ನೀವು ಪ್ರಯತ್ನ ಪಡ್ತಾ ಇದ್ದೀರಾ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಅನ್ನೋದಾದರೆ ಒಕ್ಕಲಿಗರನ್ನು ಕೆಣಕ್ತಾ ಇರುವಂಥದ್ದು. ಅಂದರೆ ಒಕ್ಕಲಿಗರಲ್ಲಿ ಒಂದು ರೀತಿಯಂಥ ಆಕ್ರೋಶವನ್ನು ಹುಟ್ಟಿಸುವಂಥ ಕೆಲಸವನ್ನು DK ಶಿವಕುಮಾರ್ ಮಾಡ್ತಾ ಇದ್ದಾರೆ. ನೀವು ಹೇಳಿದಂತೆ ಕುಮಾರಸ್ವಾಮಿ ಅವ್ರನ್ನ ವಿಲನ್ ಮಾಡುವಂಥದ್ದು ಒಕ್ಕಲಿಗ ಸಮುದಾಯದ ವಿಚಾರದಲ್ಲಿ. ತನಗೇ ಮೋಸ ಮಾಡಿದವ್ರನ್ನೇ ಪಕ್ಕದಲ್ಲಿ ಇಟ್ಕೊಂಡು ಮಠಕ್ಕೆ ಹೋಗಿದ್ರೆ ಅದರ ಅರ್ಥ ಏನು ಅನ್ನುವಂಥದ್ದನ್ನು ಒಕ್ಕಲಿಗರೇ ಕೇಳುವಂತಾಗಬೇಕು. ಒಂದು ರೀತಿಯಾಗಿ ಒಕ್ಕಲಿಗ ಸಮುದಾಯದಲ್ಲಿ ಕುಮಾರಸ್ವಾಮಿ ವಿಲನ್ ಆಗಬೇಕು ಅನ್ನುವಂಥದ್ದೇ ಒಟ್ಟಾರೆ DK ಶಿವಕುಮಾರ್ ಅವರ 3 ದಿನಗಳ ಮಾತುಗಳ ಒಟ್ಟಾರೆ ತಾತ್ಪರ್ಯ ಅರವಿಂದ್. ಬಟ್ ಈ ಸಂದರ್ಭದಲ್ಲಿ ಹೇಗೆ ಪ್ರಸ್ತುತ ಅಂತ, ಯಾಕೆಂದರೆ ಒಕ್ಕಲಿಗ ಮಠವನ್ನು ಇಬ್ಬಾಗ ಮಾಡಿದವ್ರು ಯಾರು ಅಂತ ಪ್ರಶ್ನೆ ಕೇಳ್ತಾರೆ. 96ರಲ್ಲಿ ಆಗಿದ್ದದು. ಅದಾದ ನಂತರ SM ಕೃಷ್ಣ ಅವರಿಗೆ 2ನೇ ಬಾರಿಗೆ ಅವಕಾಶ ತಪ್ಪಿಸಿದ್ಯಾರು ಅಂತ ಕೇಳ್ತಾರೆ. ಅದು ಕೂಡ ಆ ಸಂದರ್ಭದ್ದೇ. ಅದಾದ ನಂತರ ಸಾಕಷ್ಟು ಚುನಾವಣೆಗಳು ನಡೆದಿದೆ. ಅದಾದ ನಂತರ ಒಕ್ಕಲಿಗ ಸಮುದಾಯದವರು DK ಶಿವಕುಮಾರ್ಗೂ ಆಶೀರ್ವಾದ ಮಾಡಿದ್ದಾರೆ, ಕುಮಾರಸ್ವಾಮಿಗೂ ಆಶೀರ್ವಾದ ಮಾಡಿದ್ದಾರೆ. ಬಟ್ ಈ ಸಂದರ್ಭದಲ್ಲಿ ಇದು ಹೇಗೆ ಪ್ರಸ್ತುತ ಆಗುತ್ತೆ KP? ಅರವಿಂದ್, ಇದು ಈ ಚುನಾವಣೆ ದೃಷ್ಟಿಯಿಂದ ಮಾತ್ರ ಅಂತ ನಾವಂತ ಏನಾದರೂ ಅಂದ್ಕೊಂಡ್ರೆ ನಮ್ಮಷ್ಟು ಮೂರ್ಖರು ಮತ್ತೊಬ್ಬರಿಲ್ಲ. ಇದನ್ನು ಒಂದು ಬೇಸಾಗಿ DK ಶಿವಕುಮಾರ್ ಮಾಡ್ಕೊಳ್ತಾ ಇರುವಂಥದ್ದು. ಯಾಕಂದರೆ ಅಧಿಕಾರದ ಹಂಚಿಕೆ ಪ್ರಸ್ತಾಪ ರಾಜ್ಯ ಕಾಂಗ್ರೆಸ್ನ ಹೈಕಮಾಂಡ್ನಲ್ಲಿ ಇರುವಂಥದ್ದಂತೂ ಸ್ಪಷ್ಟ. ಒಂದು ವೇಳೆ ಅವತ್ತಿನ ಅಧಿಕಾರ ಹಂಚಿಕೆ ಸಂದರ್ಭದಲ್ಲಿ ಏನಾದರೂ ವ್ಯತ್ಯಾಸಗಳು ಉಂಟಾದರೆ ಅಥವಾ ತನಗೆ CM ಕುರ್ಚಿಯ ಗಾದಿ ಕೈ ತಪ್ಪುವ ಸಂದರ್ಭಗಳು ಬಂದರೆ ಆಗ ಸಮುದಾಯ ನನ್ನ ಪರವಾಗಿ ದೊಡ್ಡ ಮಟ್ಟದಲ್ಲಿ ನಿಂತ್ಕೋಬೇಕು ಅನ್ನುವಂಥ ಉದ್ದೇಶದಿಂದಲೇ ಒಕ್ಕಲಿಗರನ್ನು ಸಂಘಟನೆ ಮಾಡುವಂಥದ್ದು. ಒಕ್ಕಲಿಗರಿಗೆ ನಾನು ಭವಿಷ್ಯದ ನಾಯಕ, ನಾನೇ ಮುಂದಿನ ಮುಖ್ಯಮಂತ್ರಿ ಅಂತ ಬಿಂಬಿಸಬೇಕು ಮತ್ತು ಒಕ್ಕಲಿಗರನ್ನೆಲ್ಲರೂ ಕೂಡ ತನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಈ ಒಂದು ಉದ್ದೇಶದಿಂದ ಅವರ ಗುರಿ ಇರುವಂಥದ್ದು ನಾಳೆ ನಡೆಯುವಂಥ ಲೋಕಸಭಾ ಚುನಾವಣೆಯಲ್ಲ. ಅವರ ಗುರಿ ಇರುವಂಥದ್ದು ಅವರು ಭಾಳ ಯಾವುದೇ ರೀತಿಯಾದ ಆತಂಕಗಳಿಲ್ಲದೇ CM ಕುರ್ಚಿಯನ್ನು ಗಾದಿಯನ್ನು ಏರಬೇಕು. ಆ ಗಾದಿಯನ್ನು ಏರಬೇಕು ಅನ್ನೋದಾದರೆ ಅದಕ್ಕೆ ಒಕ್ಕಲಿಗ ಸಮುದಾಯದ ಭಾಳ ದೊಡ್ಡ ಮಟ್ಟದ ಸಪೋರ್ಟ್ ಬೇಕು. ಒಂದು ವೇಳೆ ಗಾದಿ ಏರುವಂಥ ವಿಚಾರದಲ್ಲಿ ಇನ್ನೊಂದು ಏನಾದರೂ ತೊಡಕುಗಳು ಉಂಟಾದಂಥ ಸಂದರ್ಭದಲ್ಲಿ ಒಕ್ಕಲಿಗ ಸಮುದಾಯ ದೊಡ್ಡ ಮಟ್ಟದಲ್ಲಿ ನನ್ನ ಪರವಾಗಿ ಧ್ವನಿಗೂಡಿಸಬೇಕು ಅನ್ನುವಂಥದ್ದೇ DK ಶಿವಕುಮಾರ್ ಅವರ ಇದರ ಉದ್ದೇಶ. ಈ ಕಾರಣಕ್ಕೋಸ್ಕರವಾಗಿಯೇ ಈಗಲಿಂದಲೇ ಅದಕ್ಕೊಂದು ಪ್ಲಾಟ್ಫಾರ್ಮನ್ನು ರೆಡಿ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರನ್ನ ವಿಲನ್ ಮಾಡುವಂಥದ್ದು ಮತ್ತು ಒಕ್ಕಲಿಗರಿಗೆ ಬೂಸ್ಟಪ್ಪನ್ನು ಮಾಡುವಂಥ ಕೆಲಸವನ್ನು ಈ ಚುನಾವಣೆಯಿಂದಲೇ ಶುರು ಮಾಡಿಕೊಂಡಿದ್ದಾರೆ ಅರವಿಂದ್.